Hi guys, welcome back to my YouTube channel. After the long time, maybe 2 weeks ಮೇಲೆ ಆಗ್ತಿದೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ವೀಡಿಯೋನ ಮಾಡ್ತಾಯಿದ್ದೀವಿ. ಏನು ಸ್ಪೆಷಲ್ಲು ಅಂತ ಅರುಣ್ ಅವ್ರು ಹೇಳ್ತಾರೆ. ಅವರು ವೆಲ್ಕಮ್ ಬ್ಲಾಗ್ ಮಾಡು ಅಂತಂದರೆ ಮಾಡಲಿಲ್ಲ. ಅದಕ್ಕೆ ನಾನು ಹೆಂಗಿದ್ದೀನೋ ಹಾಗೆ ವೀಡಿಯೋನ ಆನ್ ಮಾಡ್ತಾಯಿದ್ದೀನಿ. ಇನ್ನೇನು ಸ್ನಾನ ಮಾಡಿಲ್ಲ, ಇವರು ಮಾಡ್ಕೊಂಡಿದ್ದಾರೆ. ಈಗ ಏನು ಅಂತ ಹೇಳ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿಸ್ ಮಾಡ್ಕೊತಾ ಇದ್ರೆ ಒಂದು ಸ್ವಲ್ಪ ದಿನ ಮಿಸ್ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತೀನಿ. ಗೈಸ್, ಇವರು ಫೇಸ್ ತೋರಿಸ್ಕೊಂಡು ಹೇಳಲ್ವಂತೆ, ನಾಚ್ಕೊಂತ ಇದ್ದಾರೆ. ನಾನೇ ಹೇಳ್ಬಿಡ್ತೀನಿ. ಇವತ್ತು ನಮ್ಮ ಮನೆ ದೇವ್ರದ್ದು ಹಬ್ಬ ಇದೆ. ಚನ್ನಪಟ್ಟಣ ತಾಲೂಕು ದೇವರಸಹಳ್ಳಿಲಿ ಲಕ್ಷ್ಮೀ ವೆಂಕಟೇಶ್ವರ ರಥ ಇರೋ ಪ್ರಯುಕ್ತ. ನಾವು ಕೂಡ ಮನೆ ದೇವರಾಗಿರೋದ್ರಿಂದ ಹಬ್ಬ ಮಾಡ್ತಾಯಿದ್ದೀವಿ. ನೋಡಿ, ನಾನು ಬೆಳಿಗ್ಗೆ ಎದ್ದು ರಂಗೋಲಿ ಬಿಟ್ಟಿದ್ದೀನಿ, ಸಿಂಪಲ್ ರಂಗೋಲಿ. ಅರುಣವರು ಎದ್ದು ರೆಡಿಯಾಗಿದ್ದಾರೆ ಅಡುಗೆಗೆ. ಇವತ್ತು ಸಿಹಿ ಅಡುಗೆ. ಇಲ್ಲ ತೋರಿಸಿ ಮಕಾನ ಈ ಕಡೆಗೆ. ಇಲ್ಲ ನೀವು ಹೇಳ್ಬೇಕಿದೆಲ್ಲನೂ, ನಾನು ಹೇಳ್ತಾ ಇದ್ದೀನಿ. ಆಯಿತು, ಮಕಾನಾರು ತೋರಿಸಿ. ಬನ್ನಿ ಗೈಸ್, ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ. ಸಿಹಿ ಅಡುಗೆ, ಖಾರ ಅಡುಗೆ ಎಲ್ಲ. ಸಂದಮ್ಮ, ಏನೇನು ಅಡುಗೆ? ಅವ್ವ, ಏನು ಅಡುಗೆ? ಸರಿ, ತರಕಾರಿನ ಪಲಾವ್, ಸೀಬಾತ್, ಕೋಸಂಬರಿ, ಆಮೇಲೆ ಕಡಲೆಕಾಳು ಗೊಜ್ಜು, ರಸಂ, ಅಷ್ಟೇ. ವೈಟ್ ಅನ್ನ ಅಷ್ಟೇ. ತರಕಾರಿ ಹೆಚ್ಚನಾ? ಹಾಂ, ತರಕಾರಿ ಹೆಚ್ಚಬೇಕೀಗ. ಈಗ ತರಕಾರಿ ಹೆಚ್ಚನ ಚಾಕ್ ನೋಡಿ. ಅಲ್ಲೇ ದೇವ್ರ ಪೂಜೆ ಮಾಡ್ತಾರೆ. ಇವಳಿಂದ ವರ್ಕ್ತಾನೆ ಅವರು. ಈಗ ಒಂದು ಸಲ ತುಂಡ್ಕೊಂಡು ತರ್ತೀನಿ. ಇನ್ನೊಸಿ ದೊಡ್ಡಕ್ಕೆ ನಾನು ಸಣ್ಣ ಸಣ್ಣವಾಗಿ ಮುಡಿಕೊಂಡು ಮದ್ದಾಗಿಬಿಟ್ಟೆ ದಪ್ಪ. ಅದೇನು ಬಾತ ಆಯ್ತದ ಆಗಲ್ವ ಅಂತ ಅಳತೆ ಮಾಡ್ತಾವ್ರೆ. ಆಯ್ತದೆ ಕಳಿಸಿಲ್ಲ. ಚಿಕ್ಕ ತಪ್ಪಲೆ ಹಾಕ್ಬಿಟ್ಟು ಆಮೇಲೆ ಮುಳ್ಳಕ್ಕಿ ಮಾಡ್ತಿ. ಸಾಕು, ಇದು ಗೊಜ್ಜುಗಾದ್ರೆ ಸಾಕು. ಹಾಗೆ ಮುಡ್ತೀನಿ. ಅದೊಂದು ತುಪ್ಪ ದೊಡ್ಡದ ಕಾಣೆ 1.5 kg ಬೇಯ್ತದೆ ಅಷ್ಟೇ. ಇದೊಂದು kg ಬೇಯ್ತದೆ. ಕಣ್ಣಲ್ಲಿ ತಲೆ ಹೊಳ್ಬಿಟ್ರು 1.5 kg. ಆಯ್ತು ಬಿಡ, ಈಗ ಬಿಡಮ್ಮ. ಬೆಳ್ಳ ಆಗ್ತಲ್ಲ ಅಂದರೆ ಗೊತ್ತಾಗಲ್ಲ ಅಡುಗೆ ಮಾಡೋರಿಗೆ. ಮತ್ತೆ ಮಾಡಿದ್ದೆ ನಾನು ಅಂತಿ. ಏನು ಮಾಡಿದ್ದೀನಿ? ಅಡುಗೆ ಮಾಡಿದ್ದೀನಿ ನಾನು ಅಂತಿ. 7 ಮಗ 12 ಗಂಟೆ ಆಯಿತು. 7 ಸ್ವಾಮಿ, ಸಾಕಕ್ಕ ಸಾಕ. ಡಿಪ್ರೆಷನ್. ನಮಗ ನಕ್ನಂಪು ಬೇಕಳ ಬೈಯುವಂಗೆ. ಈಗ ಅಷ್ಟು ಕೊಯ್ ಸಾಕು. ಬೇರೆ ಹೋಯ್ತದೆ. ಅಯ್ಯೋ, ಒಳ್ಳೆ ಕತೆ ಅಲ್ಲ. ದಪ್ಪಕ್ಕೆ ಹೋದ್ರೆ ತಾನೇ ಬೇಯಲ್ಲ. ಅಷ್ಟು ಕೊಯ್ಯು. ಒಂದು ಮೀಡಿಯಮ್ ಆಗಿ, ದಪ್ಪನೂ ಬೇಡ, ಅತಿ ಸಣ್ಣನೂ ಬೇಡ. ಅಯ್ಯೋ ನನ್ನ ಶಿವನೇ. ಹಿಂಗೆ ಕುಯ್ಯ, ಹಿಂಗೆ ಇಟ್ಟು ಹಾಕಕ್ಕೆ ಅಷ್ಟು ಬೇಡ. ಒಂದು 2 ಮಾಡೋದು ಮಾಡ್ಬಿಟ್ಟು ಇವರಿಬ್ರು ಕಿತ್ತಾಡ್ತವ್ರೆ, ದಪ್ಪ ಕೊಯ್ಯಿ ಸಣ್ಣ ಕೊಯ್ಯಿ ಅಂತ. ಹಚ್ಚಿದ್ವಿ ಇಷ್ಟಪ್ಪ. ಬಿಡು, ಕತೆ ಆಯ್ತು. ತರಕಾರಿ ಎಲ್ಲ ಹಾಕೈತೆ. ಹೆಂಗ್ ಗೊತ್ತಿರಿಸಿದೀನಿ ನೋಡಿ, ಹಚ್ಚಿದ್ದೀನಿ ನೋಡಿ. ಈಗ ನಾನು ಮಕ್ಕಂಡು ಈಗ ಬಂದಳು. ಇವರಿಬ್ರು ಕಿತ್ತಾಡ್ತಾವ್ರಿ ಇಲ್ಲಿ. ಇವರಿಬ್ರು ಕಿತ್ತಾಡ್ತಾವ್ರು ನೋಡಿ. ಈಗ ಕೇಸರಿ ಭಾತ್ ಆಗೈತಿ. ನೋಡತ್ತೆ ಎತ್ತು ಮಾಡೋದನ್ನ ಚೆನ್ನಾಗಿ ಬಿಡಿಸ್ಕೊಂಡು ಸ್ವಲ್ಪ ಚಂದ ಬಸಿದ್ದೆ ನಾನು ಬಿಡು, ನಗರ ಬೇಡ. ನೋಡ್ಲ ಮಗ,
ಇನ್ನು ಮೆಣಸಿನ್ಕಾಯಿ ಎತ್ಕೊಂಡಿಲ್ಲ ಸುಂಗಿರೋರು ಇಷ್ಟೇನಾ? ಅಷ್ಟೇ ತರಕಾರಿ ಮಿಕ್ಸ್ ಸೌತೆಕಾಯಿ ಸೌತೆಕಾಯಿ ಇದು ಮಾಡಬೇಕು. ಕೊಡು ಇದ್ದೇ ಯಾಕೆ ತಗೊಂಡ ರೈಸ್ ನೋಡಿ ಮ್ಯಾಕ್ ಹತ್ಬಿಟ್ಟು ಏನೋ ಜೋಡಿಸ್ತಾ ಇದ್ದಾರೆ. ಅರುಣ್ ಏನ್ ಮಾಡ್ತಾ ಇದ್ದೀರಾ? ಡ್ಯಾನ್ಸ್ ಅಡಿಗೆ ಮಾಡ್ಲಿಕ್ಕೆ ತಪ್ಪಲೆ ಬೇರೆ ಪ್ಲೇಟ್ ಬೇಕೇ? ಯಾರ ಫೋನ್ ಮಾಡ್ತಾವ್ರ ನಿಮ್ಗೆ? ಹಾ ಅದು ನೋಡಿ ಇಟ್ಟಲ್ಲ ಸಾಧ್ಯ ಅದೇ ಇರ್ಲಿ ಬಿಡು, ಅದು ಇದೆ ಇದು ಅದೇ ಬೇಡ ಬಿಡಕ್ಕೆ ಪಾಪಚ್ಚಿ ಈಸ್ಕೊಳ್ದೆ ಹೊಂಟು ಪಾಪಚ್ಚಿ. ಕೊಡಲೇ ಸಾಕು ಬಿಡು. ಪಾಪಚ್ಚಿ ಬೈಸ್ಕೊಬಿಟ್ರು, ಪಾಪಚ್ಚಿ ಬೈಸ್ಕೊಬಿಟ್ರು. ಗಜಿ ಎದ್ ನಿಂತ್ಕೋ, ಗಜಿ ಎದ್ ನಿಂತ್ಕೋ, ನಿಂತ್ಕೋ ನೋಡ್ತೀನಿ ಹೆಂಗ್ ನಿಂತ್ಕತೀಯ ಅಂತ. ಹೌದಾ ಬಿಟ್ಬಿಟ್ಟು ಕಾಯ್ತದ ಇಟ್ಕೊಂಡಿದ್ದೀನಲ್ಲ. ಓ ಹಿಂಗಿಡ್ಕೋಬೇಕಾ? ಬಾ ನೀನ್ ಕ್ಯಾಚ್ ಹಿಡ್ಕತೀನಿ, ನೆಗಿ ಎಗ್ರು ನಿನ್ನೆ ಕ್ಯಾಚ್ ಹಿಡ್ಕತೀನಿ. ಎಗ್ರಿಸ್ತೀನಿ ನಿನಗೆ. ಡುಬುಕ್ ತಮಾಷೆ ಮಾಡ್ತಾಳಲ್ಲ. ನಾನಾಗಿದ್ರೆ ಹೆಂಗೆ ಇರ್ತಿದ್ದೆ ಗೊತ್ತಾ? ಏನಾರ ಲೈವ್ ಹೋಗಿದ್ರೆ ಚೆನ್ನಾಗಿ ಹೋಯ್ತಿ. ಉಲ್ಟಾ ಹಿಡಿಬೇಕಾಯ್ತು, ಸೀದೆ ಹೇಳ್ಬಿಟ್ಟು. ನೀನ್ ಕೈಯೆಲ್ಲ ಮುಟ್ಬಿಡ್ತಿ ಗಮಕ್ಕಂತ. ನೀನು ಮುಟ್ಟು ನೋಡು, ಪಲಾವ್ ಗಮ್ಮಂತಾಳೆ. ಪಲಾವೆಲ್ಲ ಇದೆ ಅದು. ಪಲಾವ್ ಅಲ್ಲ ಗೊಜ್ಜು. ನಮ್ಮ ಆಂಟಿ ಹೆಂಗ್ ಮಾಡ್ತಾರೆ ಇದು ಪಲಾವ್ಗೆ. ಆಂಟಿ ದಡ್ಬಿಡ್ ದುಡ್ಡು ಅಂತ ಓಡಾಡ್ತಾರೆ. ಇನ್ನದಾ ಹುಮ್ಮಸ್ಸು ಬೇಕು, ಅನ್ನ ಗೈಸ್ ಅಡುಗೆ ಎಲ್ಲ ಆಗಿದೆ. ಸೊ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ರಸಮ್ಮು ಇನ್ನೂ ಕುದಿ ಬರಬೇಕು, ಕುದೀತಾ ಇದೆ. ಸೊ ಇಲ್ಲಿ ಎಣ್ಣೆಲಿ ಹಪ್ಪಳ ಹಾಕಿಟ್ಟಿದ್ದೀನಿ, ಶುಂಠಿ, ಇದು ಕಾಳು ಗೊಜ್ಜು, ಅದು ಕೇಸರಿ ಬಾತ್, ಪಕೋಡ, ನಾನ್ ಮಾಡಿದ ಪಕೋಡ, ವೈಟ್ ರೈಸ್, ಕಸಮಿಗೆ ವೈಟ್ ರೈಸ್. ಸಾಂಬ ಮುಂದಕ್ಕೆ ಹೋದ್ರೆ ಕೋಸಂಬರಿ ನಮ್ಮ ಬೇಬಿಯವ್ರು ಮಾಡಿರೋದು, ಸೊ ಬಾತು ನಮ್ಮ ಆಂಟಿ ಮಾಡಿರೋದು. ಇಲ್ಲಿ ಬಂದರೆ ಮೊಸರು ಬಜ್ಜಿ. ಸೊ ಅರುಣ್ ಅವರು ಮೊಸರು ಬಜ್ಜಿ ಮತ್ತು ಕೋಸಂಬರಿನ ಮಾಡಿದ್ದಾರೆ. ನಾನು ಪಕೋಡನ ಮಾಡಿದ್ದೀನಿ. ನಮ್ಮ ಅತ್ತೆ ವೈಟ್ ರೈಸ್ ಮಾಡಿದ್ದಾರೆ. ನಮ್ಮ ಆಂಟಿ ನಮ್ಮ ಅತ್ತೆ ವೈಟ್ ರೈಸ್ ಮತ್ತು ಹೆಸರು ಬಾತು. ನಮ್ಮ ಆಂಟಿ ಕಾಳು ಗೊಜ್ಜು ಮತ್ತು ಪಲಾವ್ ಮಾಡಿದ್ದಾರೆ. ನಾನು ಹಪ್ಪಳ ಹಾಕಿದ್ದೀನಿ ಮತ್ತು ರಸಮ್ಗೆ ಒಗ್ಗರಣೆ ಹಾಕಿ ಕುದಿಸ್ತಾ ಇದ್ದೀನಿ ಗೈಸ್. ಸೊ ಇದಿಷ್ಟು ಇವತ್ತಿನ ಹಬ್ಬದ ಅಡುಗೆ ಗೈಸ್. ಸೊ ಆಮೇಲೆ ಸಿಗ್ತೀವಿ.
ಇವಾಗೇನು ದುಡ್ಡು ಬಂದಿದೆ ಈಗ ಎಲ್ಲ ಮೊಬೈಲೇ ತೋರಿಸ್ದೆ ಇಷ್ಟೇ ಹೋಗ್ಬೇಕಂತ ಆಗ ಗಡ್ಡೆಲ್ಲ ಹೋಗ್ತಿರ್ತಾರೆ ಈಗ ಜಾಸ್ತಿ ಇದೆ ನಾನು ಯಾವುದು ನೋಡಿಲ್ಲ ಬರೇ 3 ಅಂತಾರ ಅದು ಹಾಕ್ಕೊಡ್ತೀನಿ. ಹಾಯ್ ಗಾಯ್ಸ್, ಬೆಳಿಗ್ಗೆಯಿಂದ ಫುಲ್ಲು ಹಬ್ಬ ಎಲ್ಲ ಮುಗೀತು, ಅಡುಗೆ ಆಯಿತು, ಪೂಜೆನೂ ಆಯಿತು. ಸೊ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಆಗಿಲ್ಲ, ತುಂಬ ರಶ್ ಇರ್ತಾರೆ ಇವತ್ತು ರಥೋತ್ಸವ ಇರೋದ್ರಿಂದ. ಅದರಿಂದ ಸಾಯಂಕಾಲ ಹೋಗೋಣ, ಲೈಟಿಂಗ್ಸ್ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ನಾವು ಮಧ್ಯಾಹ್ನ ಹೋಗಲಿಲ್ಲ. ಇದಕ್ಕಿಂತ ಮುಂಚೆ ನನ್ನ ಲಾಗ್ನ ನೋಡಿರೋರಿಗೆ ಆಲ್ರೆಡಿ ನನ್ನ ಮನೆ ದೇವ್ರದ್ದು ದೇವಸ್ಥಾನನೆಲ್ಲ ನೀಟಾಗಿ ನಿಮಗೆ ತೋರಿಸಿರ್ತೀನಿ. ಸೊ ಡೇನಲ್ಲಿ ತೋರಿಸಿರ್ತೀನಿ. ಸೊ ಇವತ್ತು ನಿಮಗೆ ನೈಟಲ್ಲಿ ಹೇಗೆ ಕಾಣಿಸುತ್ತೆ. ಸೊ ವರ್ಷಕ್ಕೊಂದ್ಸತಿ ನಡೆಯೋದು ತೆಪ್ಪೋತ್ಸವ ಕೂಡ ಇದೆ, ನೋಡೋಣ ತೆಪ್ಪೋತ್ಸವನೂ ವಿಸಿಟ್ ಮಾಡ್ತೀವೇನೋ ಅಂತ. ಸೊ ಎಷ್ಟಾಗುತ್ತೋ ಅಷ್ಟನ್ನು ಕವರ್ ಮಾಡಿ ತೋರಿಸ್ತೀನಿ. ಸೊ ಸುಮಾರು ಜನ ಕೇಳ್ತಾ ಇದ್ರಿ ನನಗೆ, ನೋಡಿ ಗೈಸ್ ನನ್ನ ನಗಲಿ ಅಂದ್ಬಿಟ್ಟು ಎದುರುಗಡೆ ಬಂದು ನಿಂತ್ಕೊಂತವನೆ. ಸುಮಾರು ಜನ ಕೇಳ್ತಾ ಇದ್ರಿ ನನಗೆ ಏನಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಇತ್ತೀಚೆಗೆ ಅಂತ. ಸ್ವಲ್ಪ ಬ್ಯುಸಿ ಇದ್ದೀನಿ, ಏನು ಬ್ಯುಸಿ ಇದ್ದೀನಿ ಅಂತ ಹಂಗೆ ಕಂಟಿನ್ಯೂ ಆಗಿರಿ. ನನ್ನ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ, ಅಥವಾ ನೆಕ್ಸ್ಟ್ ಡೇನಲ್ಲಿ ಹೇಳ್ತೀನಿ ಏನಕ್ಕೆ ಬ್ಯುಸಿ ಇದ್ದೆ ಏನು ಎತ್ತ ಅನ್ನೋದು. ಸ್ವಲ್ಪ ಟೈಮ್ ಬೇಕು ನನಗೆ. ಸೊ ವೀಕ್ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ 20 days ಆಗಿದೆ ಒಂದು ಲಾಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಟೈಮಲ್ಲಿ ಈ ಥರ ಆಗಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಬಟ್ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನನ್ನ ಒಂದು ವೀಡಿಯೋದಲ್ಲಿ ನೆಕ್ಸ್ಟ್ ಯಾವತ್ತಾದರೂ ಒಂದಿನ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಮಿಸ್ ಮಾಡ್ಕೊತಿರೋರಿಗೆಲ್ಲ ಅವಾಗವಾಗ ಸ್ವಲ್ಪನಾದರೂ ಟೈಮ್ ಕೊಟ್ಟು ವೀಡಿಯೋಸ ಮಾಡ್ತಾಯಿರ್ತೀನಿ ಅಂತ ಹೇಳ್ತಾ, ಇವಾಗ ರೆಡಿಯಾಗಿದ್ದೀವಿ ನಾನು, ನಮ್ಮ ಹಸ್ಬೆಂಡ್, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಕೂಡ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಗಾಡಿ ಓಡೈತವ್ರೆ ಅಲ್ಲಿ ಮುಂದೆ. ನಮ್ಮ ಅವ್ವ ಇವಾಗ ಇಲ್ಲಿ ಹೋಯ್ತಾ ಇದೆ, ಈಗ ಗೊತ್ತಾಗ ರೈಲು ಬಸ್ಸು ನೋಡಿ ಹೋಗಿ ಹಂಗೈತಾವೆ. ಪಟಾಕಿ ಹೊಡಿತಾರೆ, ಚಪ್ಪ ರೆಡಿ ಮಾಡ್ತಾರೆ ಎಲ್ಲ ನೋಡಕ್ಕೆ. ಕ್ಯೂವಲ್ಲಿ ನಿಂತಿದ್ದೀವಿ, ಜನ ನೋಡಿ ಇಷ್ಟು ಜನನೆಲ್ಲ ನಾವು ದಾಟ್ಕೊಂಡು ಹೋಗೋದಕ್ಕೆ ಸಮಯ 9:30 ಆಗ್ಬೋದು ವಯಸ್ಸು ನೋಡಿ. ಟೈಮು 9 ಗಂಟೆ, ಕರೆಕ್ಟಾಗಿ 9 ಗಂಟೆ. ದರ್ಶನ ಎಷ್ಟು ಗಂಟೆಗೆ ಆಯ್ತಿದೆ ಅಂತ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್. ಡೈರೆಕ್ಟ್
ಎಲ್ಲರಿಗೂ ಕೂಡ ಸಹಕಾರ ನೀಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಧನ್ಯವಾದಗಳು. ಜೊತೆಗೆ ಬೆಂಗಳೂರು ಮತ್ತೆ ಹೊರರಾಜ್ಯ ಗೈಸ್ ಫೈನಲಿ ದರ್ಶನ ಆಯಿತು. ಟೈಮ್ ತೋರಿಸಿರು 9 ಗಂಟೆಗೆ ಹೋಗಿದ್ದು ನೋಡಿ ಗೈಸ್. 9:43 ಮುಕ್ಕಾಲು ಗಂಟೆ ನಾವು ದರ್ಶನ ಮಾಡಿದ್ದೀವಿ ಗೈಸ್. ಸೊ ಇದಿಷ್ಟು ಲಾಗ್ ಆಗಿತ್ತು. ಸೊ ಕಡಲೆಪುರಿ ಮತ್ತು ಏನೇನು ಬೇಕೋ ಅದನ್ನೆಲ್ಲ ತೆಗೆಸ್ಕೊಂಡು ಹೋಗ್ತೀವಿ ಗೈಸ್. ಕಡಲೆಪುರಿ ಅಂಗಡಿಲಿ ಕಡಲೆಪುರಿ ತಗೊಂಡಿದ್ದೀನಿ. ಸೊ ಗೂಗಲ್ ಪೇನೇ ಆಯ್ತಾ ಇಲ್ಲ. ನೋಡಿ ಗೈಸ್ ಆಯ್ತಾ ಇಲ್ವಂತೆ ಪಾಪ. ಇವ್ರದ್ದು ಆಗ್ಬಿಡೈತೆ. ಸೊ ಕಡಲೆಪುರಿ ಅಷ್ಟೇ ಪರ್ಚೇಸ್ ಮಾಡಿದ್ದು ಗೈಸ್. ಅಲ್ಲೊಬ್ರು ಅಲ್ಲಿ ಹೆಂಗ್ ಬಿಡ್ತಾವು ಇವನು ಕಾಸೆ ಕೊಡದೆ ತಿಂತಾವನೆ ಎಲೆ ಎತ್ಕೊಂಡು. ನೆಟ್ವರ್ಕು ಅಟ್ ಎ ಟೈಮು ಎಲ್ಲರೂ ಗೂಗಲ್ ಪೇ ಫೋನ್ಪೇ UPI ಇದು ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಸೊ ಜಾತ್ರೆಲಿ ಇನ್ನೂ ಏನೇನೋ ಪರ್ಚೇಸ್ ಮಾಡಬೇಕು ಅಂತ ಆಸೆ, ಬಟ್ ಬೇಡ ಟೈಮ್ ಆಗೇ ಗಂಟೆ ಆಗ್ತಿದೆ. ಹೋಗಿ ಮಧ್ಯೆ ನಿದ್ದೆ ಮಾಡಬೇಕು ಗೈಸ್. ಚೂರು ನೋಡಿ ಗೈಸ್. ನಮ್ಮ ಕೊಡ್ಸ್ತಾವ್ರೆ ನಮ್ಮ ಅತ್ತೆಗೆ ಚುರುಮುರಿನ. ಗೈಸ್ ಫೈನಲಿ ಬಂದ್ವಿ. ಅರುಣ್ ಅವರು ಪಾರ್ಕಿಂಗ್ ಮಾಡ್ತಿದ್ದಾರೆ. ಆಫೇ ಮಾಡಿಬಿಟ್ರು ಗೈಸ್. 10:45 ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಬಂದ್ವಿ. ಸೊ ಮಾರ್ನಿಂಗಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹೋಗಿ ರೆಸ್ಟ್ ಮಾಡಬೇಕು. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಗೈಸ್. ಬಾಯ್ ಬಾಯ್.